ಭಾರತದ ಯುದ್ಧ ನೌಕೆಗಳು ಅಖಾಡಕ್ಕಿಳಿದಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತದ ಯುದ್ಧ ನೌಕೆಗಳು ಕಾಣಿಸ್ತಿದೆ. ಅಖಾಡಕ್ಕಿಳಿದಿದೆ ಭಾರತದ ಯುದ್ಧ ನೌಕೆಗಳು. ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತದ ಯುದ್ಧ ನೌಕೆಗಳು ಕಾಣಿಸ್ತಾ ಇದೆ. ಭಾರತದ ಕಡೆ ಬರುವ ಹಡಗುಗಳಿಗೆ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಹಡಗುಗಳ ಭದ್ರತೆಗಾಗಿ ಯುದ್ಧ ನೌಕೆಗಳ ನಿಯೋಜನೆ ಕೂಡ ಆಗಿದೆ. ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡೋದ್ರ ಮೂಲಕ ಈಗಾಗಲೇ ಸರಕು ಸೇವೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಕ್ರೂಡ್ ಆಯಿಲ್ ಸೇರಿದಂತೆ ಇಂಧನ ಸರಬರಾಜಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬಟ್ ಭಾರತ ಇಸ್ರೇಲ್ ಸೇರಿದಂತೆ ಇರಾನ್ನ ಜೊತೆಗೂ ಕೂಡ ಸ್ನೇಹ ಸಂಬಂಧವನ್ನ ಬಹಳ ಉತ್ತಮವಾಗಿ ಇಟ್ಟುಕೊಂಡಿದೆ. ಈ ಹಿಂದೆ ಕೂಡ ನರೇಂದ್ರ ಮೋದಿ ಅವರು ಇರಾನ್ನ ಬಳಿ ಹೋಗಿ ಮಾತುಕತೆಯನ್ನ ನಡೆಸಿರೋದು ಕೂಡ ವಿಪಕ್ಷಗಳಿಗೆ ಟೀಕಾಸ್ತ್ರವಾಗಿತ್ತು. ಯಾವ ಕಾರಣಕ್ಕೆ ಹೋಗಿದ್ರು ಅನ್ನೋದಾಗಿ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಪ್ರಶ್ನಾತೀತವಾಗಿ ಕ್ವೆಶ್ಚನ್ ಮಾಡಿದ್ರು. ಇದರ ಮಧ್ಯದಲ್ಲೀಗ ಅಖಾಡಕ್ಕೆ ಭಾರತದ ಯುದ್ಧ ನೌಕೆಗಳನ್ನು ಕೂಡ ಇಳಿಸಲಾಗಿದೆ ಅಥವಾ ಕಳುಹಿಸಿಕೊಡಲಾಗಿದೆ. ಭಾರತದ ಬಾವುಟ ಇರುವಂತಹ ಹಡಗುಗಳನ್ನು ಕಳುಹಿಸೋದಕ್ಕೆ ನಮಗೇನೂ ಸಮಸ್ಯೆ ಇಲ್ಲ, ನಾವು ಭಾರತದೊಂದಿಗೆ ಸ್ನೇಹ ಸಂಬಂಧವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅನ್ನೋದಾಗಿ ಕೂಡ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗಾಗಲೇ ಅಮೆರಿಕ ಖ್ಯಾತೆ ತೆಗೆದಿರೋದನ್ನು ಗಮನಿಸಿದ್ದೀವಿ. ಮೊದಲೇ ಅಮೆರಿಕದ ಕೆಲವೊಂದಷ್ಟು ನಡೆಗಳನ್ನು ನೋಡಿದರೆ ಬಹಳಷ್ಟು ಹೊಟ್ಟೆ ಕಿಚ್ಚನ್ನು ಹೊಂದಿರುವಂಥ ರಾಷ್ಟ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾವ ಕಾರಣಕ್ಕೆ? ರಷ್ಯಾ ಹಾಗೆ ಉಕ್ರೇನ್ನ ನಡುವೆ ನಡೀತಾ ಇದ್ದಂತಹ ಈ ಹಿಂದಿನ ಕೆಲ ಯುದ್ಧದಲ್ಲೂ ಕೂಡ ಅಮೆರಿಕವನ್ನು ಮಣಿಸಬೇಕು ಅನ್ನುವ ಕಾರಣಕ್ಕೆ ಉಕ್ರೇನ್ಗೆ ಕಳಿಸ್ತಾ ಇದ್ದಂಥ ಶಸ್ತ್ರಾಸ್ತ್ರಗಳು ಜೊತೆಗೆ ರಷ್ಯಾ ಹಾಗೆ ಭಾರತದ ನಡುವಣ ಇರುವಂಥ ಸಂಬಂಧವನ್ನು ಅಮೆರಿಕ ಸಹಿಸಿಕೊಳ್ತಿಲ್ಲ. ಈ ಹಿಂದೆ ಕೂಡ ಪಹಲ್ಗಾಮ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದು, ಅಲ್ಲಿನ ಮುಖ್ಯಸ್ಥರನ್ನ ಭೇಟಿಯಾಗಿದ್ದು ಎಲ್ಲವನ್ನ ನಾವು ಗಮನಿಸಿದ್ದೀವಿ. ಇದನ್ನೇ ಸೇಡಾಗಿಟ್ಟುಕೊಂಡಂಥ ಅಮೆರಿಕ ಏನಾದರೂ ಈಗ ಆಗಿರುವ ಬೆಳವಣಿಗೆಯನ್ನು ಗಮನಿಸಿ ತೈಲದ ಹಡಗನ್ನ ಅಥವಾ ತೈಲದ ಹಡಗಿನ ಮೇಲೆ ಏನಾದರೂ ಯುದ್ಧವನ್ನು ಸಾರಿದ್ರೆ ಈಗಾಗಲೇ 20 ಪಟ್ಟು ಹೆಚ್ಚಿನ ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ, ಇನ್ನು 2-3 ವಾರ ಯುದ್ಧ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶ ಸಾರಿದ್ರು. ಇದೆಲ್ಲದಕ್ಕೂ ಇರಾನ್ ಕೂಡ ಈಗ ಬಗ್ಗುವಂತೆ ಕಾಣಿಸ್ತಿಲ್ಲ. ಕೆಂಪು ಬಾವುಟವನ್ನ ಸ್ಮಾರಕಗಳು, ಮಸೀದಿಯ ಮೇಲೆ ಹಾರಿಸೋದ್ರ ಮೂಲಕ ಯುದ್ಧದ ಭೀಕರತೆಯನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಹೋಗ್ತಾ ಇದೆ. ನಮಗೆ ನಾವೇ ಎದುರಾಳಿಗಳು, ಧ್ವಂಸ ಆದ್ರೂ ಪರವಾಗಿಲ್ಲ, ಸೇಡ್ ತೀರಿಸ್ಕೊಳ್ತೀವಿ ಅನ್ನೋದಕ್ಕೆ ಮುಂದಾಗಿದೆ. ಬಟ್ ಅಮೆರಿಕ ಮಾತ್ರ ಅಣ್ವಸ್ತ್ರವನ್ನ ಉತ್ಪಾದಿಸುವ ನ್ಯೂಕ್ಲಿಯರ್ ವಿಚಾರಗಳನ್ನು ಅಥವಾ ಆ ನಿಕ್ಷೇಪಗಳನ್ನು ಸ್ಟಾಪ್ ಮಾಡಬೇಕು. ಯಾಕಂದರೆ ಈ ಹಿಂದೆ ಇರಾನ್ ಸಹಿ ಕೂಡ ಮಾಡಿತ್ತು ವಿಶ್ವಸಂಸ್ಥೆಯ ಜೊತೆಗೆ. ಬಟ್ ಅಲ್ಲಲ್ಲಿ ಕದ್ದು ಮುಚ್ಚಿ ಮಾಡ್ತಾ ಇರುವಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈಗೇನಾದರೂ ಭಾರತದ ಕಡೆ ಅಮೆರಿಕ ಕಣ್ಣಿಟ್ಟು ಬಿಟ್ರೆ ಅನ್ನುವಂಥ ವಿಚಾರ, ಹಾಗೆ ಭಾರತದ ಕಡೆ ಬರುವ ಹಡಗುಗಳಿಗೆ ಭದ್ರತೆಯನ್ನು ಈ ಸಂಬಂಧ ಒದಗಿಸಲಾಗಿದೆ.